Hello everybody. So in this video I am going to explain a problem on income from house property. Mr. Gopal owns a big house. The name of the SSC is Gopal and he owns a big house. 50% of the floor area is let out for residential purpose on a monthly rent of rupees 6,400. ಈಗ ಟೋಟಲ್ ಫ್ಲೋರ್ ಏರಿಯಾನ ನಾವು 100% ಅಂತ ತೊಗೊಂಡ್ರೆ, ಯಾಕಂದರೆ ಅಲ್ಲಿ ಪರ್ಸೆಂಟೇಜ್ ಅಂತ ಹೇಳಿರೋದು 50% ಅಂತ ಹೇಳಿದರೆ ಪರ್ಸೆಂಟೇಜ್. ಸೊ ಈಗ ಟೋಟಲ್ ಮನೇನ 100% ಅಂತ ತೊಗೊಂಡ್ರೆ ಅದರಲ್ಲಿ 50% ಫ್ಲೋರ್ ಏರಿಯಾ ಏನು ಮಾಡ್ತಾ ಇದ್ದಾನೆ ಅಂದರೆ SSC ಹ್ಯಾಸ್ ಲೆಟ್ ಔಟ್ ಫಾರ್ ಎ ಮಂತ್ಲಿ ರೆಂಟ್ ಆಫ್ ರೂಪೀಸ್ 6,400 ಹಾಗೆ ಮಂತ್ಲಿ ರೆಂಟಿಗೆ ಅವನು ಬಾಡಿಗೆ ಕೊಟ್ಟಿಯಾನೆ. However, this portion remained vacant for 1 month during the previous year and it was used by Mr. Gopal for his residence. ಏನು ಲೆಟ್ಔಟ್ ಮಾಡಿದ್ದ 50% ಫ್ಲೋರ್ ಏರಿಯಾ ಏನು ಲೆಟ್ಔಟ್ ಮಾಡಿದ್ದ ಅದು 1 ಮಂತ್ ವೇಕೆಂಟ್ ಇತ್ತು ಆ್ಯಂಡ್ ಇಟ್ ವಾಸ್ ಯೂಸ್ಡ್ ಬೈ ಮಿಸ್ಟರ್ ಗೋಪಾಲ್ ಫಾರ್ ಹಿಸ್ ರೆಸಿಡೆನ್ಸ್. ಆ ಒಂದು ತಿಂಗಳು ಖಾಲಿ ಏನಿತ್ತಲ್ಲ, ಸೊ ಅವಾಗ SSC ಅವನೇ ಅದನ್ನ ಅದರಲ್ಲಿ ಉಳಿದಿದ್ದ ಅಂತ ಹೇಳ್ತಾ ಇದ್ದಾರೆ. ಈಗ ಫಾರ್ 1 ಮಂತ್ ಹಿ ಸೆಲ್ಫ್ ಆಕ್ಯುಪೈಡ್ ಆರ್ ಹಿ ಆಕ್ಯುಪೈಡ್ ದ ಹೌಸ್. 1 ತಿಂಗಳು ಮಾತ್ರ ಆಕ್ಯುಪೈ ಮಾಡಿದ್ದು, ಇನ್ನು ಉಳಿದಿದ್ದು 11 ಮಂತ್ಸ್ ಏನಾಗಿತ್ತು ಅಂತ ಹೇಳಿದ್ರೆ ಲೆಟ್ಔಟ್ ಆಗಿತ್ತು. ನಾವು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಯಾವ್ದು ಕನ್ಸಿಡರ್ ಮಾಡ್ತೀವಿ ಅಂದರೆ ಫಾರ್ ಎಂಟೈರ್ 12 ಮಂತ್ಸ್ ಸೆಲ್ಫ್ ಆಕ್ಯುಪೈ ಆಗಿದ್ರೆ ಮಾತ್ರ ಅದು ಸೆಲ್ಫ್ ಆಕ್ಯುಪೈಡ್. SSC ಸ್ವತಃ ಅವನೇ ಉಳಿದಿದ್ರೆ ಸೊ ಅವಾಗ ಅದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಇಲ್ಲ ಎಂಟೈರ್ 12 ಮಂತ್ಸ್ ಇಲ್ಲ, 11 ಮಂತ್ಸ್ ಲೆಟ್ಔಟ್ ಆಗಿದೆ, 1 ಮಂತ್ ಮಾತ್ರ SSC ರಿಸೈಡೆಡ್ ಇನ್ ದ ಹೌಸ್. ಹಾಗಾಗಿ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ದಿವಸ ಲೆಟ್ಔಟ್ ಮಾಡಿದ್ರೆ ಆ ಹೌಸ್ ಪ್ರಾಪರ್ಟಿ ಲೆಟ್ಔಟ್ ಪ್ರಾಪರ್ಟಿನೇ ಆಗುತ್ತೆ. ಸೊ ಎಂಟೈರ್ 50% ಆಫ್ ಫ್ಲೋರ್ ಏರಿಯಾ ಸೊ ಅದೇನಾಗುತ್ತೆ ಅಂದರೆ ಲೆಟ್ಔಟ್ ಆಗುತ್ತೆ ಆ್ಯಂಡ್ 1 ಮಂತ್ ವೇಕೆಂಟ್ ಇಸ್ ದೇರ್, ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್. 25% of the floor area is used by the owner for the purpose of his profession. ನೋಡಿ 100% ಅಲ್ಲಿ 50% ಲೆಟ್ಔಟ್ ಆಯಿತು. ನೆಕ್ಸ್ಟ್ ಇನ್ 25% ಏನು ಮಾಡಿ ಅಂತ ಹೇಳಿದ್ರೆ SSC ಹ್ಯಾಸ್ ಯೂಸ್ಡ್ ದ 25% ಆಫ್ ದ ಫ್ಲೋರ್ ಏರಿಯಾ ಫಾರ್ ಹಿಸ್ ಪ್ರೊಫೆಷನ್. ಅವನ ವೃತ್ತಿಗೋಸ್ಕರ ಅವನ ಮನೇನ ಯೂಸ್ ಮಾಡ್ಕೊಂಡೇನೆ. ಎಷ್ಟು ಯೂಸ್ ಮಾಡ್ಕೊಂಡಿರೋದು ಅಂತ ಹೇಳಿದ್ರೆ 25% ಆಫ್ ದ ಫ್ಲೋರ್ ಏರಿಯಾ. ಸೊ ಈಗ SSC ತಾನೇ ತನ್ನ ಮನೆಯಲ್ಲಿ ಸ್ವತಃ ಬಿಸ್ನೆಸ್ನ ಕ್ಯಾರಿಔಟ್ ಮಾಡ್ತಾ ಇದ್ದಾರೆ, ಪ್ರೊಫೆಷನ್ನ ಕ್ಯಾರಿಔಟ್ ಮಾಡ್ತಾ ಇದೆ. ಅದರ ಕ್ಯಾಲ್ಕ್ಯುಲೇಷನ್ನೇ ನಾವು ಮಾಡೋಕ್ಕೆ ಹೋಗಬಾರ್ದು, ಸ್ಟ್ರೈಟ್ ಅವೇ ನಿಲ್ ಅಂತ ಬರೀಬೇಕು. ಯಾವಾಗ ಅಂತ ಹೇಳಿದ್ರೆ when the SSC carries out any business or profession in his own property or house, ತನ್ನ ಮನೇಲೇ ಯಾವ್ದಾದ್ರು ಬಿಸ್ನೆಸ್ ನಡೆಸ್ತಾ ಇದ್ದಾನೆ ಅಥವಾ ಪ್ರೊಫೆಷನ್ನ ನಡೆಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಸೊ ಅವಾಗ ಆ ಮನೆಯ ಕ್ಯಾಲ್ಕುಲೇಷನ್ ನಾವು ಮಾಡಲಿಕ್ಕೆ ಹೋಗಲ್ಲ, ಸ್ಟ್ರೈಟ್ ಅವೇ ನಿಲ್ ಬರೀಬೇಕು. ಸೇ ಫಾರ್ ಎಕ್ಸಾಂಪಲ್ ಈಗ ಡಾಕ್ಟರ್ಸ್ ಇರ್ತಾರೆ, ಕೆಲವೊಬ್ರು ಅವ್ರು ಏನು ಮಾಡ್ತಾರೆ ಅಂದರೆ ಡೇ ಟೈಮಲ್ಲಿ ಕ್ಲಿನಿಕಲ್ಲಿ ಇರ್ತಾರೆ, ನೈಟ್ ಅಥವಾ ಸಂಜೆ ಮೇಲೆ ಅವ್ರು ಏನು ಮಾಡ್ಬೋದು ಅಂದರೆ ತಮ್ಮ ಮನೆಯಲ್ಲೇ ಒಂದು ಪೋರ್ಷನ್ನ ಅವರು ಕ್ಲಿನಿಕ್ಕಾಗಿ ಯೂಸ್ ಮಾಡ್ಬೋದು. ಸೊ ಅವಾಗ ಈಗ ಅವರು ಒಂದು ಪೋರ್ಷನ್ ತಮ್ಮ ಮನೆಯಲ್ಲೇ ಸ್ವಲ್ಪ ಪೋರ್ಷನ್ ಏನು ಕ್ಲಿನಿಕ್ಕಾಗಿ ಯೂಸ್ ಮಾಡಿರ್ತಾರಲ್ಲ, ಸೊ ಅದರ ಕ್ಯಾಲ್ಕುಲೇಷನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ಬರಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ಬರುತ್ತೆ. ಸೊ ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದರೆ ಇಫ್ ಯು ಸಿ ಹಿಯರ್ 25% ಆಫ್ ದ ಫ್ಲೋರ್ ಏರಿಯಾ ಈಸ್ ಯೂಸ್ಡ್ ಬೈ ದ ಓನರ್ ಫಾರ್ ದ ಪರ್ಪಸ್ ಆಫ್ ಹಿಸ್ ಪ್ರೊಫೆಷನ್. ಅವನ ಪ್ರೊಫೆಷನಿಗೋಸ್ಕರ ಮನೆಯಲ್ಲಿ 25% ಫ್ಲೋರ್ ಏರಿಯಾನ ಅವನ ವೃತ್ತಿಗೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾನೆ. ಸೊ ಅವನ ವೃತ್ತಿಗೋಸ್ಕರ ಆಗಿರ್ಬೋದು ಅಥವಾ ಅವನ ಬಿಸ್ನೆಸ್ಸಿಗೋಸ್ಕರ ಮನೇನ ಯುಟಿಲೈಸ್ ಮಾಡಿದರೆ ಸೊ ಅವಾಗ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಆ ಪ್ರಾಪರ್ಟಿಯ ವ್ಯಾಲ್ಯೂ ನಿಲ್ ಅಂತಲೇ ತೋರಿಸ್ಬೇಕು. ಆ್ಯನ್ಯುವಲ್ ವ್ಯಾಲ್ಯೂ ಅದೇನೂ ಇಲ್ಲ, ಮುಂದೆ ಸೊಲ್ಯೂಷನ್ ನಿಮಗೆ ಗೊತ್ತಾಗುತ್ತೆ. ಹಾಗೆ while remaining 25% of the floor area is utilized for the purpose of its residence. So remaining 25% ಏನಿದೆಯಲ್ಲ ಸೊ ಅದನ್ನ ಯಾವುದಕ್ಕೆ ಯುಟಿಲೈಸ್ ಮಾಡಿ ಅಂದರೆ ಫಾರ್ ದ ಪರ್ಪಸ್ ಆಫ್ ಹಿಸ್ ರೆಸಿಡೆನ್ಸ್. ಅವನು ಉಳ್ಕೊಳಕ್ಕೆ ರಿಮೈನಿಂಗ್ 25% ಯೂಸ್ ಮಾಡ್ಯಾನೆ. ಈಗ ಅವನೇನು ಉಳ್ಕೊಂಡಿಯಾನಲ್ಲ ಪೋರ್ಷನ್ 25%, ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಸೊ ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ವಿತ್ ಎ ಪೈ ಚಾರ್ಟ್ ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ನೋಡಿ ಎಂಟೈರ್ ಸರ್ಕಲ್ನ ನೀವು ಮನೆ ಅಂತ ತಗೊಂಡ್ರೆ, ಯಾಕಂದರೆ 100% ಹೌಸಸ್ 100%, ಈ 100%ಅಲ್ಲಿ 50% ಆಫ್ ದ ಫ್ಲೋರ್ ಏರಿಯಾ ಇಸ್ ಲೆಟ್ಔಟ್. 50% ಏನು ಮಾಡ್ತಾ ಇದ್ದಾನೆ ಅಂದರೆ ಲೆಟ್ಔಟ್ ಮಾಡಿಯಾನೆ. ಸೊ ಲೆಟ್ಔಟ್ ಹೌಸ್ ಪ್ರಾಪರ್ಟಿದು ನಾವು ಇನ್ ಡೀಟೇಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. 25% ಆಫ್ ದ ಫ್ಲೋರ್ ಏರಿಯಾ ಫಾರ್ ಹಿಸ್ ಓನ್ ಪ್ರೊಫೆಷನ್. ಅವನ ವೃತ್ತಿನ ನಡೆಸೋಕ್ಕೋಸ್ಕರ ಅವನು ತನ್ನ ಪ್ರಾಪರ್ಟಿಲೇ ಅವನು ತನ್ನ ಪ್ರೊಫೆಷನ್ನ ನಡೆಸ್ತಾ ಇದ್ದಾನೆ ಅಥವಾ ಪ್ರೊಫೆಷನ್ನ ನಿರ್ವಹಿಸ್ತಾ ಇದ್ದಾನೆ. any part of the property or any property which is used by the
SSC for carrying out his profession, ಅವನ ಪ್ರೊಫೆಷನ್ನ ಕ್ಯಾರಿ ಔಟ್ ಮಾಡೋಕ್ಕೆ, ಅವನ ಬಿಸ್ನೆಸ್ನ ಕ್ಯಾರಿ ಔಟ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ನಾವು ಅದರ ಕ್ಯಾಲ್ಕುಲೇಷನ್ನೇ ಮಾಡೋಕ್ಕೋಗಲ್ಲ, ನಿಲ್ ಅಂತ ತೋರಿಸ್ಬೇಕು. ಸೊ ಅದು ಮುಂದಿನ ಚಾಪ್ಟರ್ ಬರುತ್ತೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ನಾವು ಅಲ್ಲಿ ತೋರಿಸ್ಬೇಕಾಗುತ್ತೆ. ಯಾವುದಂದ್ರೆ ಪ್ರೊಫೆಷನ್ಗೆ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ರು ಅಥವಾ ಬಿಸ್ನೆಸ್ಗೆ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ರು ಅದರ ಇನ್ಕಮನ್ನು ಹೌಸ್ ಪ್ರಾಪರ್ಟಿ ಇನ್ಕಮ್ ಅಂತ ತೋರಿಸಲ್ಲ, ಬಿಸ್ನೆಸ್ ಇನ್ಕಮ್ ಅಂತ ತೋರಿಸ್ಬೇಕು. ಆ್ಯಂಡ್ ರಿಮೈನಿಂಗ್ 25% ಅಲ್ಲಿ ಹಿ ರಿಸೈಡೆಡ್ ಇನ್ ದ ರಿಮೈನಿಂಗ್ 25%. ಸೊ ಅವನು ಇನ್ನು ಉಳಿದಿರೋ 25% ಅಲ್ಲಿ ಅವನು ಉಳಿದಿಯಾನೆ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಹೇಳ್ತಾ ಇದ್ದಾನೆ. ಸೊ ಅವನು ವಾಸವಾಗಿದ್ದಾನೆ ಅಂತ ಹೇಳಿದ್ರೆ ಅದು ಯಾವ ರೀತಿಯ ಪ್ರಾಪರ್ಟಿ ಆಗುತ್ತೆ ಅಂದರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಆ್ಯಂಡ್ now let me go with the other information. Other particulars of the house are as follows. Municipal valuation rupees 1,20,000. ನೋಡಿ, ಮುನ್ಸಿಪಲ್ ವ್ಯಾಲ್ಯೂಯೇಷನ್ ಫಾರ್ ದ ಎಂಟೈರ್ ಹೌಸ್, ಇದು ಲೆಟ್ ಔಟ್ ಹೌಸ್ ಪ್ರಾಪರ್ಟಿಗೆ 1,20,000 ಅಲ್ಲ, ಸೆಲ್ಫ್ ಆಕ್ಯುಪೈಡ್ಗೆ 1,20,000 ಅಲ್ಲ. ಫಾರ್ ದ ಎಂಟೈರ್ ಹೌಸ್ the municipal valuation is 1,20,000. Standard rent rupees 1,80,000. Once again this is for the entire house, full ಮನೆಗೆ 1,80,000. Municipal tax is paid is rupees 24,000 for the entire house. Repairs rupees 6,000. Interest on capital borrowed for repairs rupees 56,000. So for repair purpose loan was borrowed or capital was borrowed, the interest has come to 56,000. So entire ಮನೆಗೆ ಇದು 56,000, self occupied ಗೆ 56 ಅಲ್ಲ ಅಥವಾ let out ಗೆ 56 ಅಲ್ಲ, for the entire house. Fire insurance premium rupees 6,000 is given. Compute the income from house property of Mr. Gopal for the assessment year 2020-21. So we shall calculate the income from house property. Before that, so this pie chart is not there in your in the document which I have shared. ನಾನು ನಿಮ್ಗೆ ಯಾವ ಡಾಕ್ಯುಮೆಂಟ್ ಶೇರ್ ಮಾಡೀನಿ ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಈ ಪೈ ಚಾರ್ಟ್ ಇಲ್ಲ. ಈ ಪೈ ಚಾರ್ಟ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಷ್ಟೇ, ಬೇರೆ ಯಾವುದೂ ಇಲ್ಲ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಹಾಕಿರೋದು. ನೆಕ್ಸ್ಟ್, computation of income from house property. PY stands for previous year 2019-20, assessment year 2021. So always remember, first you show the self occupied house property. So SOHP, so ಎಷ್ಟು ಅಂತ ಹೇಳಿದ್ರೆ 25% of the floor area, remaining portion ಅಲ್ಲಿ SSC ಉಳಿದಿಯಾನೆ ಅಂತ ಹೇಳ್ತಾ ಇದ್ದಾರೆ. So if you see here, while remaining 25% of the floor area is utilized for the purpose of ರೆಸಿಡೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಉಳಿದಿರೋ 25% ಏನಿದೆಯಲ್ಲ ಅದರಲ್ಲಿ SSC ವಾಸವಾಗಿದ್ದಾನೆ ಅಂತ ಹೇಳ್ಬಿಟ್ಟು, ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಸೊ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ, ಹೌ ಮಚ್ ಇಸ್ ದ ಪೋರ್ಷನ್ ಆಫ್ ದ ಫ್ಲೋರ್ ಏರಿಯಾ? 25% ಆಫ್ ದ ಫ್ಲೋರ್ ಏರಿಯಾ. In case of self occupied house property, we are not going to calculate anything. Annual value will be nil, less deductions under section 24. And in case of self occupied house property, deductions under section 24 ಅಲ್ಲಿ standard deduction at 30% ಬರಲ್ಲ, it is only interest on loan which you will be deducting. interest on loan ನ ಡಿಡಕ್ಟ್ ಮಾಡಬೇಕು. ಯಾವ ಪರ್ಪಸ್ಗೆ ಲೋನ್ ತೊಗೊಂಡಿರೋದಂದ್ರೆ ರಿಪೇರ್ಸ್ ಪರ್ಪಸ್ಗೆ ಅಥವಾ ರಿಪೇರ್ ಪರ್ಪಸ್ಗೆ ಲೋನ್ ತೊಗೊಂಡಿದ್ದು. ಸೊ ಲೋನ್ ಇಂಟ್ರೆಸ್ಟ್ ಅಮೌಂಟ್ ಇಂಟ್ರೆಸ್ಟ್ ಎಷ್ಟು ಅಂದರೆ 56,000, ಫುಲ್ ಎಂಟೈರ್ ಹೌಸಿಗೆ 56,000. ಬಟ್ ಎಂಟೈರ್ ಹೌಸ್ನೇ ಅವನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಗೆ ಯೂಸ್ ಮಾಡ್ತಾ ಇದ್ದಾನ? ಇಲ್ಲ. ಎಷ್ಟು ಯೂಸ್ ಮಾಡ್ತಾ ಇರೋದು? ಎಂಟೈರ್ ಹೌಸಲ್ಲಿ 25% ಮಾತ್ರ. ಹಾಗಾಗಿ ಇಂಟ್ರೆಸ್ಟ್ ಕೂಡ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಗೆ ಎಷ್ಟಾಗುತ್ತೆ ಅಷ್ಟಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಫಾರ್ ರಿಪೇರ್ಸ್ಗೆ ತೊಗೊಂಡಿರೋ ಲೋನ್ ಮೇಲೆ ಇಂಟ್ರೆಸ್ಟ್ ಎಷ್ಟು ಅಂದರೆ 56,000 ಫುಲ್ ಹೌಸಿಗೆ. ಬಟ್ ಎಂಟೈರ್ ಹೌಸ್ ಇಸ್ ನಾಟ್ ಸೆಲ್ಫ್ ಆಕ್ಯುಪೈಡ್. ಎಷ್ಟು ಸೆಲ್ಫ್ ಆಕ್ಯುಪೈಡ್ ಅಂದರೆ ಓನ್ಲಿ 25%. ಅಷ್ಟಕ್ಕೆ ನಾವು ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದ ಇಂಟ್ರೆಸ್ಟ್ ಕಮ್ಸ್ ಟು 14,000. ಎಷ್ಟಕ್ಕೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 14,000 ಬರುತ್ತೆ. ನೆಕ್ಸ್ಟ್, ಆ್ಯನ್ಯುವಲ್ ವ್ಯಾಲ್ಯೂ ಇಸ್ ನಿಲ್, ಲೆಸ್ ಇಂಟ್ರೆಸ್ಟ್ 14,000. ಸೊ 0 minus 14,000, it will be minus 14,000. So how you are going to show the 14,000? ಮೈನಸ್ ಆಗಿದೆ, ಸೊ ಹಾಗಾಗಿ ವಿದಿನ್ ಬ್ರಾಕೆಟ್ಸ್ 14,000 ತೋರಿಸ್ಬೇಕು. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಲಿ ಯು ಆರ್ ನಾಟ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಎನಿಥಿಂಗ್. ನೆಕ್ಸ್ಟ್, ಯೂಸ್ಡ್ ಫಾರ್ ಓನ್ ಪ್ರೊಫೆಷನ್ 25% ಆಫ್ ದ ಫ್ಲೋರ್ ಏರಿಯಾ. ಸೊ 25% ಆಫ್ ದ ಫ್ಲೋರ್ ಏರಿಯಾನ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾನೆ ಅಂದರೆ ತನ್ನ ವೃತ್ತಿಗೋಸ್ಕರ SSC ಯೂಸ್ ಮಾಡ್ಕೊಂಡಿದ್ದಾನೆ. ಇಫ್ ಆ್ಯನ್ SSC ಹ್ಯಾಸ್ ಯೂಸ್ಡ್ ಹಿಸ್ ಹೌಸ್ ಪ್ರಾಪರ್ಟಿ ಫಾರ್ ಕ್ಯಾರಿಂಗ್ ಔಟ್ ಹಿಸ್ ಪ್ರೊಫೆಷನ್ ಆರ್ ಬಿಸ್ನೆಸ್, ಅವನ ಬಿಸ್ನೆಸ್ನ ಕ್ಯಾರಿ ಔಟ್ ಮಾಡೋಕ್ಕೆ ಅಥವಾ ಪ್ರೊಫೆಷನ್ನ ಕ್ಯಾರಿ ಔಟ್ ಮಾಡೋಕ್ಕೆ ತನ್ನ ಮನೇನ ಉಪಯೋಗಿಸ್ಕೊಂಡಿದ್ದೆ ಆದರೆ ಅವಾಗ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಸ್ಟ್ರೈಟ್ ಅವೇ ನಿಲ್ ಅಂತ ಬರೀಬೇಕಾಗುತ್ತೆ. ಸಿ
ನಥಿಂಗ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್, ಜಸ್ಟ್ ಯು ಆರ್ ಸಪೋಸ್ ಟು ರೈಟ್ ನಿಲ್. ನೋಡಿ ನಾವಿಲ್ಲಿ ಆ್ಯನ್ಯುವಲ್ ವ್ಯಾಲ್ಯೂ ಆ ರೀತಿ ಏನು ತೋರಿಸಿಲ್ಲ, ನಿಲ್. ಯಾವಾಗ ಅಂತ ಹೇಳಿದ್ರೆ ಎಸ್ ಎಸ್ ಸಿ ತನ್ನ ಮನೆ, ಈಗ ಕೆಲವೊಬ್ರದ್ದು ಈಗ ಅಂಗಡಿ ಇರುತ್ತೆ, ಇಲ್ಲಿ ಸಿಟಿಲಿ ಅಂಗಡಿ ಇರುತ್ತೆ, ಕೆಲವೊಂದ್ಸತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಐಟಮ್ಸ್ನ ಮನೇಲೂ ಇಟ್ಕೊಂಡಿರ್ತಾರೆ. ಸೊ ಈಗ ಮನೇಲಿ ಅವನೇನು ಮಾಡ್ತಾರೆ, ಕಸ್ಟಮರ್ ಬಂದರೆ ಮನೆಯಿಂದನೇ ಕೊಟ್ಬಿಡ್ತಾನೆ ಐಟಮ್ಸ್ನ. ಈಗ ತನ್ನ ಮನೇಲೆ ಅವನು ಅಂಗಡಿನ ಇಟ್ಕೊಂಡಿದ್ದಾನೆ ಅಥವಾ ಬಿಸ್ನೆಸ್ನ ನಡೆಸ್ತಾ ಇದ್ದಾನೆ. ಸೊ ಆ ಪೋರ್ಷನಿನ ಇನ್ಕಮ್ ಏನಾಗುತ್ತೆ ಅಂದರೆ ನಿಲ್ ಅಂತ ನೀವು ತಗೊಬೇಕು. Next, let's calculate let out house property. So the floor area of let out house property is 50%, 50% of the floor area. So calculate the expected rent. So coming to the expected rent, see the information given. Municipal valuation is there, fair rent is not there, standard rent is there. Municipal value na standard rent jothe compare ಮಾಡಿ. When you are comparing with standard rent, you have to consider the least amount. ಯಾವ್ದು ಕಡಿಮೆ ಇದೆ ಅದನ್ನ ಕನ್ಸಿಡರ್ ಮಾಡಬೇಕು. ಸೊ 1,20,000 ಮುನ್ಸಿಪಲ್ ವ್ಯಾಲ್ಯೂಯೇಷನ್, ಸ್ಟ್ಯಾಂಡರ್ಡ್ ರೆಂಟ್ 1,80,000 ಜೊತೆ ಕಂಪೇರ್ ಮಾಡಿ ಯಾವ್ದು ಕಡಿಮೆ ಇರುತ್ತೆ ಅಂದರೆ 1,20,000 ಕಡಿಮೆ. ಸೊ ದ ಲೀಸ್ಟ್ ಈಸ್ 1,20,000. ಸೊ 1,20,000 ಇಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಫಾರ್ ದ ಎಂಟೈರ್ ಹೌಸ್. ಫುಲ್ ಹೌಸಿಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಾಗುತ್ತೆ ಅಂದರೆ 1,20,000. ಬಟ್ ಫುಲ್ ಹೌಸ್ನ ಲೆಟ್ಔಟ್ ಮಾಡ್ಯಾರಾ? ಇಲ್ಲ. ಎಷ್ಟು ಲೆಟ್ಔಟ್ ಮಾಡಿದ್ದು? 50% ಮಾತ್ರ ಲೆಟ್ಔಟ್ ಮಾಡಿದ್ದು. ಹಾಗಾಗಿ ಎಕ್ಸ್ಪೆಕ್ಟೆಡ್ ರೆಂಟ್ ಈಸ್ ಟು ಬಿ ರೆಡ್ಯೂಸ್ಡ್ ಬೈ 50%. ಏನು 50% ಅಂತ ಹೇಳಿದ್ರೆ ಅದು ಲೆಟ್ಔಟ್ ಮಾಡಿರೋ ಪೋರ್ಷನ್. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪ್ರಾಬ್ಲಮ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅಂಥ ಡಿಫಿಕಲ್ಟಿ ಏನಿಲ್ಲ. ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಮುನ್ಸಿಪಲ್ ವ್ಯಾಲ್ಯೂಯೇಷನ್ 1,20,000 ಬಂತು. ಅದನ್ನ ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ವಿ ಕಂಪೇರ್ಡ್. ವೆನ್ ಯು ಆರ್ ಕಂಪೇರಿಂಗ್ with the standard rent, you have to consider the least amount. So ಯಾವ್ದು ಕಡಿಮೆ ಅಂದರೆ 1,20,000 ಮುನ್ಸಿಪಲ್ ವ್ಯಾಲ್ಯೂಷನ್ನೇ ಕಡಿಮೆ ಬಂತು. 1,20,000 is the expected rent for the entire house. ಫುಲ್ ಹೌಸಿಗೆ 1,20,000. ಬಟ್ ಫುಲ್ ಹೌಸ್ನ ಲೆಟ್ಔಟ್ ಮಾಡಿರೋದ್ರಲ್ಲ, ಲೆಟ್ಔಟ್ ಮಾಡಿರೋದು 50% ಮಾತ್ರ. ಸೊ ಹಾಗಾಗಿ ಎಕ್ಸ್ಪೆಕ್ಟೆಡ್ ರೆಂಟ್ ಕಮ್ಸ್ ಟು 60,000. ನೆಕ್ಸ್ಟ್, ಆಕ್ಚುಯಲ್ ರೆಂಟ್ ರಿಸೀವ್ಡ್. ಸಿ, for 1 month the house was vacant. ಒಂದು ತಿಂಗಳು ಖಾಲಿ ಇತ್ತು. So for how many months the house was occupied? It was occupied for 11 months. So per month rent is 6,400. 6,400 into 11. So 6,400 into 11, it comes to 70,400. So 70,000, whichever is highest. So the highest is 70,400. ನೋಡಿ, vacancy ಇದ್ದಾಗ you have to see, if you see here, ವೇಕೆನ್ಸಿ ಇದ್ದು ಕೂಡ ರೆಂಟ್ ರಿಸೀವ್ಡ್ ಜಾಸ್ತಿ ಇದೆ. ವೇಕೆನ್ಸಿ ಇದ್ದು ಕಡಿಮೆ ಇದ್ದಾಗ ನಾವು ಅವಾಗ ಪ್ರೀವಿಯಸ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ನಾವು ಹೇಗೆ ಮಾಡಿದ್ವಿ ಆ ರೀತಿ ಮಾಡಬೇಕಂದ್ರೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಹಾಗೆ. ವೆನ್ ದ ಆಕ್ಚುಯಲ್ ರೆಂಟ್ ಈಸ್ ಮೋರ್, ಈವನ್ ಇಫ್ ವೇಕೆನ್ಸಿ ಪೀರಿಯಡ್ ಇಸ್ ದೇರ್, ಅಂದರೆ ವೇಕೆನ್ಸಿ ಪೀರಿಯಡ್ ಇದ್ದು ರೆಂಟ್ ರಿಸೀವ್ಡ್ ಜಾಸ್ತಿ ಇದ್ರೆ ನೋ ಪ್ರಾಬ್ಲಮ್. ರೆಂಟ್ ರಿಸೀವ್ಡ್ ಎಲ್ಲರೂ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಕಡಿಮೆ ಇದ್ದರೆ ಅವಾಗ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಓಕೆ 11 ಮಂತ್ಸಿಂದ ಇಷ್ಟು ರೆಂಟ್ ಆಯಿತು, ಎಂಟೈರ್ 12 ಮಂತ್ಸ್ ಮನೆ ಆಕ್ಯುಪೈ ಆಗಿದ್ದರೆ ಅವಾಗ ರೆಂಟ್ ಎಷ್ಟಾಗ್ತಿತ್ತು, ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಬಟ್ ಹಿಯರ್ ದ ರೆಂಟ್ ಈಸ್ ಮೋರ್, ಆ್ಯಕ್ಚುಯಲ್ ರೆಂಟ್ ಈಸ್ ರಿಸೀವ್ಡ್ ಮೋರ್. ನಿಮ್ಮ ವೇಕೆನ್ಸಿ ಇದ್ದು ಕೂಡ ರೆಂಟ್ ರಿಸೀವ್ಡ್ ಜಾಸ್ತಿ ಇದೆ. ಸೊ ನೋ ಪ್ರಾಬ್ಲಮ್, ವಿಚ್ ಎವರ್ ಇಸ್ ಹೈಯೆಸ್ಟ್ ಯು ಕನ್ಸಿಡರ್. 70,400 is highest, that will be the gross annual value. Deduct the municipal taxes. See, the municipal taxes amount is 24,000. So if you see here, municipal taxes paid is 24,000. This 24,000 is for the entire house. 24,000 ಏನಿದೆಲ್ಲ ಇದು ಎಂಟೈರ್ ಹೌಸಿಗೆ. ಬಟ್ ಲೆಟ್ಔಟ್ ಪೋರ್ಷನ್ ಎಷ್ಟು ಅಂದರೆ 50%. ಸೊ 24,000 ಇಂಟು 50%. ಅಲ್ಲಿಗೆ ಲೆಟ್ಔಟ್ ಪೋರ್ಷನಿಗೆ ಎಷ್ಟು ರೆಂಟ್ ಬರುತ್ತೆ, ಮುನ್ಸಿಪಲ್ ಟ್ಯಾಕ್ಸಸ್ ಬರುತ್ತೆ ಅಂದರೆ 12,000. So if you deduct from the gross annual value 12,000, if you deduct, you will arrive at annual value 58,400. Less deductions under section 24. Standard deduction at 30%. So this is the first deduction. So 30% yadra mele andre previous amount on the annual value 58,400. You calculate 30%. So the standard deduction comes to 17,520. And interest on loan is there. Loan is borrowed for repairs. Total interest ಎಷ್ಟು ಅಂದರೆ 56,000. This is for the entire house and let out portion is 50%. ಸೊ ಅಲ್ಲಿಗೆ ಇಂಟ್ರೆಸ್ಟ್ನ ನೀವು let out ಪೋರ್ಷನಿಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಂಟು 50%. 56,000 ಏನು ಇಂಟ್ರೆಸ್ಟ್ ಇದೆಯಲ್ಲ ಇದು ಫುಲ್ ಮನೆಗೆ, ಬಟ್ ಫುಲ್ ಮನೆನ ಲೆಟ್ ಔಟ್ ಮಾಡಿರೋದಲ್ಲ, 50% ಮಾತ್ರ ಲೆಟ್ ಔಟ್ ಮಾಡಿದ್ದು, ಹಾಗಾಗಿ ಇಂಟು 50%. ಸೊ ನಾವು ದ ಇಂಟ್ರೆಸ್ಟ್ ವಿಲ್ ಬಿ ರಿಡ್ಯೂಸ್ ಟು 28,000.
From 58,400 you deduct these two amounts, 17,520 you deduct, 28,000 you deduct. So ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 12,880 rupees ಬರುತ್ತೆ. ಯಾವುದರಿಂದ ಅಂದರೆ ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಇಂದ. Now you have to calculate the final amount, income from house property ಎಷ್ಟಾಗುತ್ತೆ ಅಂತ. Now the negative figure is minus 14,000 ಇದೆ ಇಲ್ಲಿ, positive figure is 12,880. ಸೊ 14,000 ಇಂದ 12,880 ಲೆಸ್ ಮಾಡಿದ್ರೆ ಇನ್ನೂ ನೆಗೆಟಿವ್ ಫಿಗರ್ ಉಳಿಯುತ್ತೆ ಅಥವಾ ಲಾಸ್ ಉಳಿಯುತ್ತೆ. ಎಷ್ಟಂದ್ರೆ 1,120. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ದಿಸ್ 14,000 is ನೆಗೆಟಿವ್ ಫಿಗರ್ ಲಾಸ್ ಅಂಡ್ ದಿಸ್ 12,880 is ಪಾಸಿಟಿವ್ ಫಿಗರ್, ಅಂದರೆ ಇನ್ಕಮ್ ಇದೆ, ಲೆಟ್ಔಟ್ ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಇದೆ. 14,000 ಇಂದ 12,000, 14,000 ನೆಗೆಟಿವ್. ಸೊ 14,000 ಇಂದ 12,880 ಡಿಡಕ್ಟ್ ಮಾಡಿ, ಸೊ ಸ್ಟಿಲ್ ಲಾಸ್ ರಿಮೈನ್ಸ್. ಎಷ್ಟು ಉಳಿಯುತ್ತೆ ಲಾಸ್ ಅಂತ ಹೇಳಿದ್ರೆ 1,120 ಲಾಸ್ ರಿಮೈನ್ಸ್. ಇಟ್ ಇಸ್ ಕಾಲ್ಡ್ ಆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅಂಡ್ ಸಿ ದ working notes. The income from house which is used by the assessee for his own profession or business is not taxable as income from house property under section 22. See, income from house property is explained under section 22 of the Income Tax Act. ಏನು ಹೇಳ್ತಾ ಇದೆ ಆ ವರ್ಕಿಂಗ್ ನೋಟ್ ಅಂತ ಹೇಳಿದ್ರೆ, ಯಾವ ಮನೇನ SSC ತನ್ನ ಸ್ವಂತ ವೃತ್ತಿಗೋಸ್ಕರ ಯುಟಿಲೈಸ್ ಮಾಡ್ತಾನೆ, ತನ್ನ ಬಿಸ್ನೆಸ್ಸಿಗೆ ವ್ಯಾಪಾರಕ್ಕೋಸ್ಕರ ಯುಟಿಲೈಸ್ ಮಾಡ್ತಾರೆ, ಅಂತಹ ಮನೆದು ನಾವು ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬಾರ್ದು. ವಿ ಹ್ಯಾವ್ ಟು ಸ್ಟ್ರೈಟ್ ಅವೇ ರೈಟ್ ನಿಲ್ ಬಿಕಾಸ್ ಇಟ್ ಈಸ್ ನಾಟ್ ಟ್ಯಾಕ್ಸೇಬಲ್ ಅಂಡರ್ ಸೆಕ್ಷನ್ 22. ನೆಕ್ಸ್ಟ್ ಇಸ್, since 50% of the property is let out, the expected rent, municipal taxes and interest on loan is to be reduced by 50% because the municipal valuation, standard rent, municipal taxes and interest on loan are given in respect of entire house. Nodi alli municipal valuation ittu, you had standard rent, you had municipal taxes, you had interest, all those information pertains to the entire house. Full house ಗೆ ಮುನ್ಸಿಪಲ್ ವ್ಯಾಲ್ಯೂಷನ್ ಇಷ್ಟು, ಎಂಟೈರ್ ಹೌಸಿಗೆ ಸ್ಟ್ಯಾಂಡರ್ಡ್ ರೆಂಟ್ ಇಷ್ಟು. ಬಟ್ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಲೆಟ್ಔಟ್ ಪೋರ್ಷನಿಗೆ ಎಷ್ಟಾಗುತ್ತೆ ಎಕ್ಸ್ಪೆಕ್ಟೆಡ್ ರೆಂಟ್, ಎಷ್ಟಾಗುತ್ತೆ ಮುನ್ಸಿಪಲ್ ಟ್ಯಾಕ್ಸಸ್, ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಷ್ಟಕ್ಕೆ ರಿಡ್ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಗೋ ಥ್ರೂ ದ ಪ್ರಾಬ್ಲಮ್.